ಹೆಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲಿ ಥರ್ಮೋಡೈನಾಮಿಕ್ಸ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈ ವಿಡಿಯೋನಲ್ಲಿ ನಾವು ಥರ್ಮೋಡೈನಾಮಿಕ್ಸ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೋಡೋಣ. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ತುಂಬ ಇಂಪಾರ್ಟೆಂಟ್. ಇದು ಸ್ಟೇಟ್ಮೆಂಟ್ ಏನಪ್ಪ ಹೇಳುತ್ತೆ ಅಂದರೆ, ದ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್, ಒಂದು ಐಸೋಲೇಟೆಡ್ ಸಿಸ್ಟಮ್ನ ಎನರ್ಜಿ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ದಟ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ನ ಮ್ಯಾಥಮೆಟಿಕಲ್ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಅದೇನು ಅಂದರೆ ಡೆಲ್ಟಾ ಯು ಈಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಯು ಅಂದರೆ ಇಂಟರ್ನಲ್ ಎನರ್ಜಿ ಆ್ಯಂಡ್ ಡೆಲ್ಟಾ ಯು ಅಂದರೆ ಇಂಟರ್ನಲ್ ಎನರ್ಜಿ ಚೇಂಜ್, ಕ್ಯೂ ಅಂದರೆ ಹೀಟ್, ಡಬ್ಲ್ಯೂ ಅಂದರೆ ವರ್ಕ್ ಡನ್. ಡ್ಯೂರಿಂಗ್ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಫ್ರೀಲಿ ಎಕ್ಸ್ಪ್ಯಾಂಡ್ ಆದಾಗ ಆವಾಗ ವರ್ಕ್ ಡನ್ ಈಸ್ ಈಕ್ವಲ್ ಟು ಝೀರೋ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಮತ್ತು ಅದರ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಯಾವ ಪ್ರಾಪರ್ಟಿ ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಇರುತ್ತೋ, ಸಿಸ್ಟಮಲ್ಲಿ ಇರುವಂತಹ ಮ್ಯಾಟರ್ನ ಕ್ವಾಂಟಿಟಿ ಮೇಲೆ ಪ್ರಾಪರ್ಟೀಸ್ ಡಿಪೆಂಡ್ ಆಗಿದರೆ ಅದನ್ನು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಫ್ ದ ಪ್ರಾಪರ್ಟಿ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್, ಒಂದು ಸಿಸ್ಟಮಲ್ಲಿ ಇರುವಂತಹ ಮ್ಯಾಟರ್ ಮೇಲೆ ಪ್ರಾಪರ್ಟೀಸ್ ಡಿಪೆಂಡ್ ಆಗಿದರೆ ಆ ಪ್ರಾಪರ್ಟೀಸ್ನ ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾಸ್, ವ್ಯಾಲ್ಯೂಮ್, ಹೀಟ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಇವೆಲ್ಲ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇದು ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಇರ್ತವೆ. ನೆಕ್ಸ್ಟ್ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಡೆಫಿನೇಷನ್ ಇಂಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಪ್ರಾಪರ್ಟಿ ಡು ನಾಟ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಯಾವ ಪ್ರಾಪರ್ಟೀಸ್ನ ವ್ಯಾಲ್ಯೂ ಸಿಸ್ಟಮಲ್ಲಿ ಇರುವಂತಹ ಮ್ಯಾಟರ್ನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರಲ್ವೋ, ಡು ನಾಟ್ ಡಿಪೆಂಡ್, ಅಂತಹ ಪ್ರಾಪರ್ಟೀಸ್ನ ನಾವು ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ದ ಪ್ರಾಪರ್ಟೀಸ್ ಹೂಸ್ ವ್ಯಾಲ್ಯೂ ಡು ನಾಟ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಯಾವ್ಯಾವುದು ಎಕ್ಸಾಂಪಲ್? ಟೆಂಪ್ರೇಚರ್, ಪ್ರೆಷರ್, ಡೆನ್ಸಿಟಿ ಮತ್ತು ವಿಸ್ಕಾಸಿಟಿ. MCQs ಕೇಳ್ತಾರೆ ನೋಡ್ರಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇಂಟರ್ನಲ್ ಎನರ್ಜಿ, ಟೆಂಪ್ರೇಚರ್, ಡೆನ್ಸಿಟಿ ಮತ್ತು ಪ್ರೆಷರಲ್ಲಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಇಂಟರ್ನಲ್ ಎನರ್ಜಿ. ಮತ್ತು ಇಂಟೆನ್ಸಿವ್ ಪ್ರಾಪರ್ಟಿ ಅಮಾಂಗ್ ದ ಫಾಲೋಯಿಂಗ್: ಇಂಟರ್ನಲ್ ಎನರ್ಜಿ, ಟೆಂಪ್ರೇಚರ್, ಎಂಥಾಲ್ಪಿ ಮತ್ತು ಹೀಟ್ ಕೆಪಾಸಿಟಿನಲ್ಲಿ ಟೆಂಪ್ರೇಚರ್ ಇಸ್ ದ ಇಂಟೆನ್ಸಿವ್ ಪ್ರಾಪರ್ಟಿ. ನೋಡಿ, ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ನ ಸ್ಟೇಟ್ಮೆಂಟ್ ಮತ್ತು ಫಾರ್ಮುಲಾ ಇದೆ. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನು ಹೇಳುತ್ತೆ? ದ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್, ಅಥವಾ ಎನರ್ಜಿ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ದಿಸ್ ಇಸ್ ದ ಫಾರ್ಮುಲಾ. ಡೆಲ್ಟಾ ಯು ಈಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ನೆಕ್ಸ್ಟ್, ಲ್ಯಾಟಿಸ್ ಎಂಥಾಲ್ಪಿ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್. ಲ್ಯಾಟಿಸ್ ಎಂಥಾಲ್ಪಿ ಅಂದರೆ ಎಂಥಾಲ್ಪಿ ಚೇಂಜ್ ಅಂದರೆ ಡೆಲ್ಟಾ ಹೆಚ್. ಎಂಥಾಲ್ಪಿ ಚೇಂಜ್ ಅಕ್ಕರ್ ವೆನ್ 1 mole of an ionic compound, say for example sodium chloride, 1 mole of an ionic compound dissociate into its ion. NaCl dissociate ಆಗಿ ಕ್ಯಾಟಯಾನ್ ಮತ್ತು ಆನಯಾನ್ ಆಗಿ ಕನ್ವರ್ಟ್ ಆಗೋಕ್ಕೆ ಬೇಕಾಗಿರುವಂತಹ ಎನರ್ಜಿ, ಅದನ್ನು ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಯಾನಿಕ್ ಕಾಂಪೌಂಡ್, ಇಟ್ ಡಿಸೋಸಿಯೇಟ್ ಟು ಫಾರ್ಮ್ ಕ್ಯಾಟಯಾನ್ ಆ್ಯಂಡ್ ಆನಯಾನ್. ಸೊ ಆಗ ಆಗುವಂತಹ ಎಂಥಾಲ್ಪಿ ಚೇಂಜ್ನ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ Kc ವೆನ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಸ್ 0? ಆವಾಗ 1 ಆಗಿರುತ್ತೆ. ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ 1 ಆಗಿರುತ್ತೆ. ಡೆಲ್ಟಾ G0 0 ಆದಾಗ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಇರುತ್ತೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಮತ್ತು ಥರ್ಡ್ ಲಾ, ಇದು ಕೂಡ ತುಂಬ ಇಂಪಾರ್ಟೆಂಟ್. 1 ಮಾರ್ಕ್ಗೆ ಕೇಳ್ತಾರೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನಪ್ಪ ಹೇಳುತ್ತೆ ಅಂದರೆ, ದ ನೆಟ್ ಎಂಟ್ರೋಪಿ ಸಿಂಬಲ್ ಎಸ್. ದ ನೆಟ್ ಎಂಟ್ರೋಪಿ ಆಫ್ ಯೂನಿವರ್ಸ್ ಈಸ್ ಕಾನ್ಸ್ಟ್ಯಾಂಟ್ಲಿ ಇನ್ಕ್ರೀಸಿಂಗ್. ಯೂನಿವರ್ಸ್ನ ಎಂಟ್ರೋಪಿ ಕಾನ್ಸ್ಟ್ಯಾಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಏನಪ್ಪ ಎಂಟ್ರೋಪಿ ಅಂದರೆ? ಎಂಟ್ರೋಪಿ ಅಂದರೆ ಡಿಗ್ರಿ ಆಫ್ ರ್ಯಾಂಡಮ್ನೆಸ್, ಡಿಸ್ಆರ್ಡರ್ನೆಸ್. ಡಿಗ್ರಿ ಆಫ್ ಡಿಸ್ಆರ್ಡರ್ನೆಸ್ನ ನಾವು ಎಂಟ್ರೋಪಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಐಸ್ ತಗೊಳ್ಳಿ ಮತ್ತು ವಾಟರ್ ತಗೊಳ್ರಿ. ಇದರಲ್ಲಿ ಐಸ್ನಲ್ಲಿ ಡಿಸಾರ್ಡರ್ನೆಸ್ ತುಂಬ ಕಡಿಮೆ, ಆದರೆ ವಾಟರ್ ಫ್ಲೋ ಆಗುತ್ತೆ, ಅದರಲ್ಲಿ ಡಿಸಾರ್ಡರ್ನೆಸ್ ಜಾಸ್ತಿ. ಅದೇ ನೀವು ವಾಟರ್ ವೇಪರ್ಸ್ ತಗೊಂಡಾಗ ಇದರಲ್ಲಿ ವಾಟರ್ ವೇಪರ್ಸಲ್ಲಿ ವಾಟರ್ಗಿಂತ ಡಿಸಾರ್ಡರ್ನೆಸ್ ಜಾಸ್ತಿ, ಎಂಟ್ರೋಪಿ ಇನ್ನೂ ಜಾಸ್ತಿ. ಸೊ ಮಾಲಿಕ್ಯೂಲ್ಸ್ನ ಮಧ್ಯ ಸ್ಪೇಸ್ ಜಾಸ್ತಿ ಆದಂಗೆ ಎಂಟ್ರೋಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ಥರದ ಡಿಸಾರ್ಡರ್ನೆಸ್. ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನು ಹೇಳುತ್ತೆ ಅಂದರೆ, ಅಟ್ ಆಬ್ಸಲ್ಯೂಟ್ ಝೀರೋ ಅಂದರೆ -273 ಕೆಲ್ವಿನ್, ದ ಎಂಟ್ರೋಪಿ
ಅಬ್ಸಲ್ಯೂಟ್ ಝೀರೋ ಅಂದರೆ -273 ಡಿಗ್ರಿ ಸೆಲ್ಸಿಯಸ್ ಅಥವಾ 0 ಕೆಲ್ವಿನ್. ಝೀರೋ ಕೆಲ್ವಿನ್ ಅಂದರೆ ಅಬ್ಸಲ್ಯೂಟ್ ಝೀರೋ. ಇದರಲ್ಲಿ ಎಂಟ್ರೋಪಿ ಅಂದರೆ ಎಂಟ್ರೋಪಿ ಆಫ್ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಾಲಿಡ್ ಈಸ್ ಝೀರೋ. ಒಂದು ಕ್ರಿಸ್ಟಲೈನ್ ಸಾಲಿಡ್ನ ಎಂಟ್ರೋಪಿ ಝೀರೋ ಇರುತ್ತೆ ಯಾವಾಗ? ಟೆಂಪ್ರೇಚರ್ ಅಬ್ಸಲ್ಯೂಟ್ ಝೀರೋ ಹತ್ರ. 2 ಮಾರ್ಕ್ಸಲ್ಲಿ ಕ್ವಶನ್ಸ್ ಈ ಥರನೂ ಕೇಳ್ತಾರೆ. ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ ನೋಡ್ರಿ ಇಲ್ಲಿ. 2 moles ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ 1 mole ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ 2 moles ಆಫ್ ವಾಟರ್. ಡೆಲ್ಟಾ ಹೆಚ್ ಕೊಟ್ಟಿದ್ದಾರೆ. ಈ ರಿಯಾಕ್ಷನ್ ಆಗುವಾಗ ಎಂಥಾಲ್ಪಿ ಆಫ್ ಫಾರ್ಮೇಷನ್ -571.6 ಕಿಲೋಜೌಲ್ಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ಅಂತ ಕೇಳ್ತಾ ಇದ್ದಾರೆ. ವಾಟರ್ ಅಂದ್ರೇನು? ಬರೀ 1 mole ಆಫ್ ವಾಟರ್ ಅಂದರೆ H2 ಪ್ಲಸ್ ಹಾಫ್ O2 ಆದಾಗ 1 mole ಆಫ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಎಂಥಾಲ್ಪಿ 2 moles ಆಫ್ ವಾಟರ್ದು. ನಮಗೆ ಕೇಳ್ತಾ ಇರೋದು 1 mole ವಾಟರ್ ಮಾಡೋಕ್ಕೆ ಎಷ್ಟು ಎಂಥಾಲ್ಪಿ ಬೇಕು ಅಂತ. ಈಸಿ, ಈ ವ್ಯಾಲ್ಯೂನ ಡಿವೈಡೆಡ್ ಬೈ 2 ಮಾಡಿರಿ. ಅಂದರೆ ಈ ವ್ಯಾಲ್ಯೂನಲ್ಲಿ ಅರ್ಧ ತಗೊಂಡ್ರೆ ನೀವು ಆವಾಗ 1 mole ವಾಟರ್ಗೆ ಬೇಕಾಗಿರುವಂತಹ ಎಂಥಾಲ್ಪಿ ಸಿಗುತ್ತೆ. ಅಷ್ಟೇ ಆನ್ಸರ್. ದೆನ್ ಬಾಂಬ್ ಕೆಲೋರಿಮೀಟರ್, ಇದು 1 ಮಾರ್ಕ್ ಕೇಳ್ತಾರೆ. ಬಾಂಬ್ ಕೆಲೋರಿಮೀಟರ್ ಅನ್ನುವಂತಹ ಇನ್ಸ್ಟ್ರೂಮೆಂಟ್ ಆಪರೇಟರ್ಸ್ ಇಂದ ನಾವು ಏನು ಮೆಜರ್ ಮಾಡ್ತೀವಿ ಅಂದರೆ ಹೀಟ್ ಡ್ಯೂರಿಂಗ್ ಕಂಬಸ್ಟನ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮಲ್ಲಿ ಕಂಬಸ್ಟನ್ ರಿಯಾಕ್ಷನಲ್ಲಿ ಹೀಟ್ನ ಮೆಜರ್ ಮಾಡೋದಕ್ಕೋಸ್ಕರ ಬಾಂಬ್ ಕೆಲೋರಿಮೀಟರ್ನ ಬಳಸ್ಕೊಳ್ತೀವಿ. ಈಗ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್ನ ಡೆಫಿನೇಷನ್ನು ಕೇಳ್ತಾರೆ. ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಯಾವ ರಿಯಾಕ್ಷನಲ್ಲಿ ಹೀಟ್ ಲಿಬರೇಟ್ ಆಗುತ್ತೋ ಅದು ಎಕ್ಸೋಥರ್ಮಿಕ್, ಮತ್ತು ಯಾವ ರಿಯಾಕ್ಷನಲ್ಲಿ ಹೀಟ್ ಅಬ್ಸಾರ್ಬ್ ಆಗುತ್ತೋ ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. 1 ಮಾರ್ಕ್ಗೆ ಸಿ ಪಿ ಆ್ಯಂಡ್ ಸಿ ವಿ ರಿಲೇಷನ್ಶಿಪ್ ಕೇಳ್ತಾರೆ. CP - CV ಈಸ್ ಈಕ್ವಲ್ ಟು R. heat capacity at constant heat capacity symbol C, P pressure, heat capacity symbol C, V volume. So Cp minus Cv is equal to R, universal gas constant R. Easy. Carbon na allotrope which is most stable allotrope of carbon is graphite. Entropy symbol S, idar unit ಏನಪ್ಪ ಅಂದರೆ kilojoules per mole. ಈ ಚಾಪ್ಟರಲ್ಲಿ ಈ ವರ್ಕ್ ಡನ್ ಫಾರ್ಮುಲಾ ಬೇಸಿಸ್ ಮೇಲೂ ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ವರ್ಕ್ ಡನ್ ಈಸ್ ಈಕ್ವಲ್ ಟು -2.303 NRT ಲಾಗ್ ಆಫ್ V2/V1. W ಅಂದರೆ ವರ್ಕ್ ಡನ್, N ಅಂದರೆ ನಂಬರ್ ಆಫ್ ಮೋಲ್ಸ್, R ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, T ಅಂದರೆ ಟೆಂಪ್ರೇಚರ್, V1 ಇನಿಷಿಯಲ್ ವ್ಯಾಲ್ಯೂಮ್, V2 ಫೈನಲ್ ವ್ಯಾಲ್ಯೂಮ್. ನೋಡಿರಿ, ಈ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ವರ್ಕ್ ಡನ್ ಡ್ಯೂರಿಂಗ್ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಆಫ್ 1 mole ಆಫ್ ಎನ್ ಐಡಿಯಲ್ ಗ್ಯಾಸ್ನ ಮೋಲ್ 1 ಇದೆ. ಫ್ರಮ್ ಎ ವ್ಯಾಲ್ಯೂಮ್ ಆಫ್ 10 ಲೀಟರ್ ಅನ್ನೋದು ಇನಿಷಿಯಲ್ ವ್ಯಾಲ್ಯೂಮ್ ಟು 20 ಲೀಟರ್ಸ್ ಅನ್ನೋದು ಫೈನಲ್ ವ್ಯಾಲ್ಯೂಮ್. ಅಟ್ 298 ಕೆಲ್ವಿನ್, ಟೆಂಪ್ರೇಚರ್ 298 ಕೆಲ್ವಿನ್. ಆರ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ನೀವು ಡಿವೈಡ್ ಮಾಡಿದಾಗ ಲಾಗ್ 2 ಸಿಗುತ್ತೆ. ಆ ಲಾಗ್ 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿ ಇನ್ನೊಂದು ನ್ಯೂಮರಿಕಲ್ ಇದೆ ಸೇಮ್ ಕಾನ್ಸೆಪ್ಟ್ ಮೇಲೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್. ಮೆನ್ಷನ್ ಟು ಥರ್ಮೋಡೈನಾಮಿಕ್ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ವಿತೌಟ್ ಎನಿ ಏಡ್, ಯಾವುದೇ ಒಂದು ಹೆಲ್ಪ್ ಇಲ್ದಲೇ ಆಗುವಂತಹ ಪ್ರೋಸೆಸ್ನ ನಾವು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಸ್ಪಾಂಟೇನಿಯಸ್ ಪ್ರೋಸೆಸ್ಸಲ್ಲಿ 2 ಥರ್ಮೋಡೈನಾಮಿಕ್ ಕ್ರೈಟೀರಿಯಾ ಯಾವುದಪ್ಪ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ ಡೆಲ್ಟಾ ಹೆಚ್ ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ ಯಾವಾಗಲೂ ನೆಗೆಟಿವ್ ಇರುತ್ತೆ, ಮತ್ತು ಡೆಲ್ಟಾ ಎಸ್ ಅಂದರೆ ಎಂಟ್ರೋಪಿ ಚೇಂಜ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇದು ಗ್ಯಾಪ್ನ ಇಟ್ಕೊಳ್ರಿ ಸ್ಪಾಂಟೇನಿಯಸ್ ಪ್ರೋಸೆಸ್ಸಲ್ಲಿ. ಮತ್ತು ಎಂಟ್ರೋಪಿ ಡೆಫಿನೇಷನ್ ಕೇಳ್ತಾರೆ. ಎಂಟ್ರೋಪಿ ಡೆಫಿನೇಷನ್ ಏನಪ್ಪ ಅಂದರೆ ಇಟ್ ಇಸ್ ಅ ಮೆಜರ್ ಆಫ್ ಡಿಸ್ಆರ್ಡರ್ನೆಸ್ ಇನ್ ಎ ಸಿಸ್ಟಮ್. ಒಂದು ಸಿಸ್ಟಮಲ್ಲಿ ಎಷ್ಟು ಡಿಸಾರ್ಡರ್ನೆಸ್ ಇದೆ ಅದನ್ನು ಮೆಜರ್ ಮಾಡೋದೇ ಎಂಟ್ರೋಪಿ. ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಪರ್ಫೆಕ್ಟ್ ಕ್ರಿಸ್ಟಲೈನ್ ಸಾಲಿಡಲ್ಲಿ ಎಂಟ್ರೋಪಿ ವ್ಯಾಲ್ಯೂ ಯಾವಾಗಲೂ 0 ಇರುತ್ತೆ. ಗಿಬ್ಸ್ ಈಕ್ವೇಷನ್ ಇದು ಡೆಲ್ಟಾ ಜಿ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಅಂದರೆ ಎಂಥಾಲ್ಪಿ ಚೇಂಜ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್. ಟಿ ಅಂದರೆ ಟೆಂಪ್ರೇಚರ್, ಡೆಲ್ಟಾ ಎಸ್ ಅಂದರೆ ಎಂಟ್ರೋಪಿ ಚೇಂಜ್. ಡೆಲ್ಟಾ ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಇದು ಗಿಬ್ಸ್ ಈಕ್ವೇಷನ್. ಇಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ, ಗಿಬ್ಸ್ ಫ್ರೀ ಎನರ್ಜಿ ವ್ಯಾಲ್ಯೂ ಯಾವಾಗಲೂ ನೆಗೆಟಿವ್ ಇರುತ್ತೆ ಸ್ಪಾಂಟೇನಿಯಸ್ ರಿಯಾಕ್ಷನ್ಗೆ, ಮತ್ತು ಪಾಸಿಟಿವ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ. ನೋಡಿರಿ, ಇನ್ನೊಂದು ಫಾರ್ಮುಲಾ ಇದೆ ಈ ಚಾಪ್ಟ್ರಲ್ಲಿ.
ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ನ ಫಾರ್ಮುಲಾ ಇದ್ರ ಬೇಸಿಸ್ ಮೇಲೂ ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ಡೆಲ್ಟಾ ಜಿ ನಾಟ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಸ್ ಈಕ್ವಲ್ ಟು -2.303 RT ಲಾಗ್ ಆಫ್ ಕೆ ಪಿ ಅಂದರೆ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಪಿ. ಇಲ್ಲಿ ನೋಡಿರಿ ಕ್ವಶನ್ ಏನು ಕೇಳಿದ್ದಾರೆ, ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಪಿ ಆಫ್ ಎ ರಿಯಾಕ್ಷನ್ ಇಸ್ 0.008. ಕೆ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಕ್ಯಾಲ್ಕುಲೇಟ್ ದ ಫ್ರೀ ಎನರ್ಜಿ ಚೇಂಜ್ ಅಂದರೆ ಡೆಲ್ಟಾ ಜಿ ನಾಟ್ ಫ್ರೀ ಎನರ್ಜಿ ಚೇಂಜ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಟ್ 298 ಕೆಲ್ವಿನ್, ಟೆಂಪ್ರೇಚರು ಕೊಟ್ಟಿದ್ದಾರೆ 298 ಕೆಲ್ವಿನ್, ಆರ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಇಲ್ಲಿ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇಂಟು 8 × 10⁻³ ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ, ಅದು 10⁻³ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಜೌಲ್ಸ್ ಪರ್ ಮೋಲ್ ಸಿಗುತ್ತೆ. ಒನ್ ಮೋರ್ ನ್ಯೂಮರಿಕಲ್ ಇದೆ ಇಲ್ಲಿ, ಅದೇ ಬೇಸಿಸ್ ಮೇಲೆ ಸ್ವಲ್ಪ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅದನ್ನು ಕೂಡ. 3 ಮಾರ್ಕ್ಸ್ನ ತುಂಬ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟ್ರಲ್ಲಿ ಹೆಸ್ ಲಾ ಆಫ್ ಹೀಟ್ ಸಮೇಷನ್. ಹೆಸ್ ಲಾ ಆಫ್ ಹೀಟ್ ಸಮೇಷನ್ ಏನು ಹೇಳುತ್ತಪ್ಪ ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ ಅದು ಒಂದು ಸ್ಟೆಪ್ಪಲ್ಲಾಗಲಿ ಅಥವಾ ಸೆವೆರಲ್ ಸ್ಟೆಪ್ಸಲ್ಲಾಗಲಿ ಎಂಥಾಲ್ಪಿ ರಿಮೈನ್ಸ್ ಕಾನ್ಸ್ಟೆಂಟ್. ಒಂದು ಕೆಮಿಕಲ್ ರಿಯಾಕ್ಷನ್ ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಲಿ ಅಥವಾ 2 ಅಥವಾ 3 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆದರೂ ಕೂಡ ಎಂಥಾಲ್ಪಿ ಚೇಂಜ್ ಡೆಲ್ಟಾ ಹೆಚ್ ಅದು ಸೇಮ್ ಇರುತ್ತೆ, ಅದರಲ್ಲೇನೂ ಆಲ್ಟ್ರೇಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಸಿಂಗಲ್ ಸ್ಟೆಪ್ಪಲ್ಲಿ ಆಗ್ತಾ ಇದೆ. 1 ಮೋಲ್ ಆಫ್ ಕಾರ್ಬನ್ 1 ಮೋಲ್ ಆಫ್ ಆಕ್ಸಿಜನ್ ಕಂಬೈನ್ ಆಗಿ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ. ಸೊ ಈ ರಿಯಾಕ್ಷನ್ ಸಿಂಗಲ್ ಸ್ಟೆಪ್ಪಲ್ಲಿ ಆಗ್ತಾ ಇದೆ. ಆವಾಗ ಎಂಥಾಲ್ಪಿ ಚೇಂಜ್ ಎಷ್ಟಿದೆ? -393.5 ಕಿಲೋ ಜೌಲ್ಸ್ ಇದೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ನ ನಾವು ಸೆವೆರಲ್ ಸ್ಟೆಪ್ಸಲ್ಲಿ ಮಾಡೋಣ, ಅಂದರೆ ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಪಲ್ಲಿ ಮಾಡಿದಾಗ, ಅಂದರೆ 1 ಮೋಲ್ ಕಾರ್ಬನ್ ತೊಗೊಳ್ರಿ ಮತ್ತು ಫಸ್ಟ್ 1/2 ಮೋಲ್ ಆಕ್ಸಿಜನ್ ಕೊಡ್ರಿ, 1 ಮೋಲ್ ಬದಲು 1/2 ಮೋಲ್ ಆಕ್ಸಿಜನ್ನ ಸಪ್ಲೈ ಮಾಡಿರಿ. ಆವಾಗ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಗೋಕ್ಕೆ ಎಂಥಾಲ್ಪಿ ಎಷ್ಟಪ್ಪ ಬೇಕಾಗುತ್ತೆ ಅಂದರೆ -110.5 ಕಿಲೋ ಜೌಲ್ಸ್ ಪರ್ ಮೋಲ್. ಸೊ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸಿಕ್ಕಿರುವಂತಹ ಕಾರ್ಬನ್ ಮೊನಾಕ್ಸೈಡ್ನ ಮತ್ತೆ 1/2 ಮೋಲ್ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ನಮಗೆ 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಸೊ 2 ಸ್ಟೆಪ್ ಆದಮೇಲೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಈ ಸೆಕೆಂಡ್ ರಿಯಾಕ್ಷನ್ಗೆ ಎಷ್ಟು ಬೇಕಾಗುತ್ತೆ ಎಂಥಾಲ್ಪಿ? -283 ಕಿಲೋ ಜೌಲ್ಸ್. ಈಗ ನಾವು ಈ ಎರಡೂ ಎಂಥಾಲ್ಪಿ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಹೆಸ್ ಲಾ ಏನು ಹೇಳುತ್ತೆ? ರಿಯಾಕ್ಷನ್ 1 ಸ್ಟೆಪ್ಪಲ್ಲಾಗಲಿ ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಸಲ್ಲಾಗಲಿ ಎಂಥಾಲ್ಪಿ ಚೇಂಜ್ ಯಾವಾಗಲೂ ಸೇಮ್ ಇರುತ್ತೆ ಅಂತ ಹೆಸ್ ಲಾ ಆಫ್ ಹೀಟ್ ಸಮೇಷನ್ ಹೇಳುತ್ತೆ. ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಅಂತ ಕೇಳ್ತಾರೆ. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಅಂದರೆ ಏನಪ್ಪ ಅಂದರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ವೇಪರೈಸ್ 1 ಮೋಲ್ ಆಫ್ ಲಿಕ್ವಿಡ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡರ್ ಸ್ಟ್ಯಾಂಡರ್ಡ್ ಪ್ರೆಷರ್. ಅಂದರೆ ನಿಮ್ಮ ಹತ್ರ 1 ಮೋಲ್ ಲಿಕ್ವಿಡ್ ಇದೆ, ಸೇ ಫಾರ್ ಎಕ್ಸಾಂಪಲ್ 1 ಮೋಲ್ ವಾಟರ್ ಇದೆ. ಇದನ್ನು ನೀವು 1 ಮೋಲ್ ಗೇಷಿಯಸ್ ವಾಟರ್ ವೇಪರ್ ಫಾರ್ಮ್ ಮಾಡೋದಕ್ಕೋಸ್ಕರ ಎಷ್ಟು ಎಂಥಾಲ್ಪಿ, ಎಷ್ಟು ಹೀಟ್ ಬೇಕಾಗುತ್ತೋ ಅದೇನೇ ಎಂಥಾಲ್ಪಿ ಆಫ್ ವೇಪರೈಸೇಷನ್. ಸೆಕೆಂಡ್ ಕ್ವಶನ್, ರೈಟ್ ದ ಥರ್ಮೋಕೆಮಿಕಲ್ ಈಕ್ವೇಷನ್ ಫಾರ್ ದ ವೇಪರೈಸೇಷನ್ ಆಫ್ ಎಥನಾಲ್. ನೋಡಿರಿ, ಎಥನಾಲ್ ಅನ್ನೋದು ಒಂದು ಆಲ್ಕೋಹಾಲ್ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಆ ಎಥನಾಲ್ನ ನೀವು ಲಿಕ್ವಿಡ್ ಸ್ಟೇಟಿಂದ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್ ಮಾಡಿರಿ, ಅದೇನೇ ರಿಯಾಕ್ಷನ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ಎಥನಾಲ್. ಮೂರನೇ ಕ್ವಶನ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ಎಥನಾಲ್ ಗಿವನ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಲಿಕ್ವಿಡ್ ಎಥನಾಲ್ ಈಸ್ ಆ್ಯಂಡ್ ಗೇಷಿಯಸ್ ಎಥನಾಲ್ ಆರ್. ಲಿಕ್ವಿಡ್ ಎಥನಾಲ್ ಫಾರ್ಮ್ ಮಾಡೋಕ್ಕೆ ಎಂಥಾಲ್ಪಿ -277 ಬೇಕಾಗಿದೆ. ಗೇಷಿಯಸ್ ಎಥನಾಲ್ ಮಾಡೋಕ್ಕೆ -235 ಕಿಲೋ ಜೌಲ್ಸ್ ಬೇಕಾಗಿದೆ. ಸೊ ಈಗ ನಾವು ಎಂಥಾಲ್ಪಿ ಆಫ್ ವೇಪರೈಸೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್. ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಏನು ನೋಡಿರಿ, ಫಸ್ಟ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ವೇಪರೈಸೇಷನ್. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ಎಥನಾಲ್ ಗಿವನ್ ಎಂಥಾಲ್ಪಿ ಆಫ್ ಲಿಕ್ವಿಡ್ ಎಥನಾಲ್. ಲಿಕ್ವಿಡ್ ಎಥನಾಲ್ ಇಲ್ಲಿ ರಿಯಾಕ್ಟೆಂಟ್ ಅದು -277.6 ಇದೆ. ಮತ್ತು ಗೇಷಿಯಸ್ ಎಥನಾಲ್ ಅದು ಪ್ರಾಡಕ್ಟ್, ನಾವು ಎಥನಾಲ್ನ ವೇಪರೈಸ್ ಮಾಡಬೇಕು, ಅದು -235.4 ಕಿಲೋ ಜೌಲ್ಸ್ ಇದೆ. ಸೊ ನೀವು ಡೆಲ್ಟಾ ಹೆಚ್ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾ HP - HR ಯೂಸ್ ಮಾಡ್ಕೋಬೇಕು. ಸೊ HP - HR ಯೂಸ್ ಮಾಡಿದಾಗ ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ದ ಎಂಥಾಲ್ಪಿ ಆಫ್ ವೇಪರೈಸೇಷನ್. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ 4 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್,
ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕೇಳ್ತಾರೆ ಯಾವುದಾದ್ರೂ ಒಂದು ಕಾಂಪೌಂಡ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೀಥೇನ್ ಕೇಳಿದ್ದಾರೆ. ಸೊ ಮೀಥೇನ್ ಫಾರ್ಮುಲಾ CH4. ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಮೀಥೇನ್ ಫಾರ್ಮ್ ಮಾಡೋಕ್ಕೆ ನಮಗೆ 1 ಮೋಲ್ ಕಾರ್ಬನ್ ಬೇಕು ಮತ್ತು 2 ಮೋಲ್ಸ್ ಹೈಡ್ರೋಜನ್ ಬೇಕು. ಇದು ಎರಡು ಕಂಬೈನ್ ಆದಾಗ 1 ಮೋಲ್ ಮೀಥೇನ್ ಸಿಗುತ್ತೆ. ಈ ರಿಯಾಕ್ಷನ್ ಆಗುವಾಗ ಎಷ್ಟು ಎಂಥಾಲ್ಪಿ ಬೇಕಾಗುತ್ತೆ ಕ್ವಶನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಹತ್ರ ಮೂರು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ರಿಕ್ವೈರ್ಡ್ ಈಕ್ವೇಷನ್ ಬರ್ಕೋಬೇಕು. ಇದು ನಮ್ಮ ರಿಕ್ವೈರ್ಡ್ ಈಕ್ವೇಷನ್. ಈ ರಿಕ್ವೈರ್ಡ್ ಈಕ್ವೇಷನ್ ಬರೋದಕ್ಕೋಸ್ಕರ ಈ ಮೂರು ಈಕ್ವೇಷನ್ಸ್ನ ಹೇಗೆ ಆಲ್ಟರ್ ಮಾಡ್ಕೊತೀರಾ ಅದು ನಾವು ಫಸ್ಟ್ ಬರ್ಕೋಬೇಕು. ನೋಡಿರಿ, ನಮಗೆ ರಿಯಾಕ್ಟೆಂಟ್ ಸೈಡಲ್ಲಿ 1 ಕಾರ್ಬನ್ ಬೇಕು. ನಮಗೆ ಕಾರ್ಬನ್ ರಿಯಾಕ್ಟೆಂಟ್ ಸೈಡಲ್ಲಿ ಈಕ್ವೇಷನ್ 1ನಲ್ಲಿದೆ, ಅಲ್ಲೂ ಕೂಡ ಒಂದೇ ಇದೆ. ಸೊ ಈಕ್ವೇಷನ್ 1 ಆಸ್ ಇಟ್ ಈಸ್ ಈಕ್ವಲ್ ರೀ, ಏನೂ ಚೇಂಜ್ ಮಾಡ್ದಂಗೆ. ಮತ್ತು ನಮಗೆ 2 ಮೋಲ್ ಹೈಡ್ರೋಜನ್ ಬೇಕು. ಹೈಡ್ರೋಜನ್ ಈಕ್ವೇಷನ್ 2ನಲ್ಲಿದೆ, ಆದರೆ ಇಲ್ಲಿ ಒಂದೇ ಒಂದು ಮೋಲ್ ಹೈಡ್ರೋಜನ್ ಇದೆ. ನಮಗೆ ಬೇಕಾಗಿರೋದು 2 ಮೋಲ್ಸ್ ಆಫ್ ಹೈಡ್ರೋಜನ್. ಅದರಿಂದ ಈಕ್ವೇಷನ್ 2ನ 2ರಿಂದ ಮಲ್ಟಿಪ್ಲೈ ಮಾಡಿರಿ. 2ರಿಂದ ಮಲ್ಟಿಪ್ಲೈ ಮಾಡಿದಾಗ ಈ ಎಂಥಾಲ್ಪಿ ವ್ಯಾಲ್ಯೂ ಕೂಡ ನಾವು ಡಬಲ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮೀಥೇನ್ ಪ್ರಾಡಕ್ಟ್ ಸೈಡಲ್ಲಿದೆ, ಆದರೆ 3ನೇ ಈಕ್ವೇಷನಲ್ಲಿ ಮೀಥೇನ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ಅದಕ್ಕೋಸ್ಕರ ಈ 3ನೇ ಈಕ್ವೇಷನ್ನ ನಾವು ರಿವರ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಕೊಟ್ಟಿರೋಂತಹ 3 ರಿಯಾಕ್ಷನ್ಸ್ನ ಆಲ್ಟರ್ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ಈಕ್ವೇಷನ್ 1ನ ಆಸ್ ಇಟ್ ಈಸ್ ಬರ್ಕೊತಾ ಇದ್ದೀವಿ. ಈಕ್ವೇಷನ್ 2ನ ನಾವು 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಈಕ್ವೇಷನ್ 3ನ ರಿವರ್ಸ್ ಮಾಡ್ಕೊತಾ ಇದ್ದೀವಿ. ರಿವರ್ಸ್ ಬರ್ಕೊಂಡ್ಮೇಲೆ ನಮಗೆ ಬೇಕಾಗಿರೋದು ಮಾತ್ರ ಈಕ್ವಲ್ ರೀ. ನಮಗೆ ಈ ರಿಯಾಕ್ಷನ್ ಬೇಕು, ರಿಕ್ವೈರ್ಡ್ ಈಕ್ವೇಷನ್ ಇದು. ನಮಗೇನು ಬೇಕು? ಕಾರ್ಬನ್ ಬೇಕು, ಕಾರ್ಬನ್ ತೊಗೊಂಡಿದ್ದೀವಿ. 2 ಹೈಡ್ರೋಜನ್ ಬೇಕು, 2 ಹೈಡ್ರೋಜನ್ ತೊಗೊಂಡಿದ್ದೀವಿ. ಮತ್ತು ಮೀಥೇನ್ ಪ್ರಾಡಕ್ಟ್ ಸೈಡಲ್ಲಿ ಬೇಕು, ಮೀಥೇನ್ ತೊಗೊತಾ ಇದ್ದೀವಿ. ಇನ್ನು ಬೇಡ್ದಲೇ ಇರೋದು ಅದು ಆಪೋಸಿಟ್ ಸೈಡಲ್ಲಿದ್ದರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಸೈಡಲ್ಲಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ಕ್ಯಾನ್ಸಲ್ ಮಾಡ್ಕೊಳ್ರಿ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ಸಲ್ ಮಾಡಿದ್ವಿ. ವಾಟರ್ ನೋಡಿರಿ, ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ, ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಕ್ಯಾನ್ಸಲ್ ಆಯಿತು. ಮತ್ತು ಆಕ್ಸಿಜನ್ ನೋಡಿರಿ, ಫಸ್ಟ್ ಈಕ್ವೇಷನಲ್ಲಿ 1 ಮೋಲ್, ಸೆಕೆಂಡ್ ಈಕ್ವೇಷನಲ್ಲಿ 1 ಮೋಲ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ಮತ್ತು ಥರ್ಡ್ ಈಕ್ವೇಷನಲ್ಲಿ 2 ಮೋಲ್ ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿದೆ. ಕ್ಯಾನ್ಸಲ್ ಮಾಡಿ ಮಿಕ್ಕಿರೋದು ಬರ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ರೀತಿಯೂ ಕೇಳ್ತಾರೆ ಕ್ವಶನ್. ಸೇಮ್ ಕಾನ್ಸೆಪ್ಟ್, ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಝೀನ್. ಬೆನ್ಝೀನ್ನ ಫಾರ್ಮುಲಾ ಗೊತ್ತು ನಮಗೆ, C6H6. ನಾವು ಬೆನ್ಝೀನ್ನ ಫಾರ್ಮ್ ಮಾಡಬೇಕು. ಹೇಗೆ ಫಾರ್ಮ್ ಮಾಡ್ತೀರಾ? ಬೆನ್ಝೀನ್ ಫಾರ್ಮುಲಾ C6H6. ಬೆನ್ಝೀನ್ ಬೇಕು ಅಂದರೆ ನೀವು 6 ಕಾರ್ಬನ್ ತೊಗೊಳ್ರಿ ಮತ್ತು 3 ಮೋಲ್ಸ್ ಆಫ್ ಹೈಡ್ರೋಜನ್ ತೊಗೊಳ್ರಿ, ಆವಾಗ ನಿಮಗೆ ಬೆನ್ಝೀನ್ ಸಿಗುತ್ತೆ. ಸೊ ಈ ರೀತಿ ಬೆನ್ಝೀನ್ನ ಫಾರ್ಮ್ ಮಾಡೋದಕ್ಕೋಸ್ಕರ ಎಷ್ಟು ಎಂಥಾಲ್ಪಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ರಿಕ್ವೈರ್ಡ್ ಈಕ್ವೇಷನ್ ಆಗುತ್ತೆ. ಸೊ ಈ ರಿಕ್ವೈರ್ಡ್ ಈಕ್ವೇಷನ್ ಬೇಕು ಅಂದರೆ ನಾವು ಕೊಟ್ಟಿರುವಂತಹ 3 ರಿಯಾಕ್ಷನ್ಸ್ನ ಹೇಗೆ ಆಲ್ಟರ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು. ನೋಡಿರಿ, ಇಲ್ಲಿ ಬೆನ್ಝೀನ್ ಪ್ರಾಡಕ್ಟ್ ಸೈಡಲ್ಲಿದೆ, ಅಂದರೆ ಈ ಈಕ್ವೇಷನ್ 1ನ ನಾವು ರಿವರ್ಸ್ ಮಾಡ್ಕೋಬೇಕು ಅಂತ. ಈಕ್ವೇಷನ್ 1 ಮಸ್ಟ್ ಬಿ ರಿವರ್ಸ್. ಮತ್ತು ನೋಡಿ, ಇಲ್ಲಿ ಕಾರ್ಬನ್ ರಿಯಾಕ್ಟೆಂಟ್ ಸೈಡಲ್ಲಿದೆ, ನಮಗೆ 6 ಕಾರ್ಬನ್ ಬೇಕು, ಅಂದರೆ ಈ ಸೆಕೆಂಡ್ ಈಕ್ವೇಷನ್ನ ನಾವು 6ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಮತ್ತು ನೋಡಿರಿ, ಇಲ್ಲಿ 3 ಹೈಡ್ರೋಜನ್ ಬೇಕು ನಮಗೆ ರಿಕ್ವೈರ್ಡ್ ಈಕ್ವೇಷನಲ್ಲಿ. ಹೈಡ್ರೋಜನ್ ಥರ್ಡ್ ಈಕ್ವೇಷನಲ್ಲಿದೆ, ಒಂದೇ ಮೋಲ್ ಇದೆ, ಅದರಿಂದ ಥರ್ಡ್ ಈಕ್ವೇಷನ್ 3ಯಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾವೇನು ಮಾಡಬೇಕು ಅಂದರೆ ಈಕ್ವೇಷನ್ 2ನ ನಾವು 6ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಈಕ್ವೇಷನ್ 3ನ ನಾವು 3ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಮತ್ತು ಈಕ್ವೇಷನ್ 1ನ ರಿವರ್ಸ್ ಮಾಡ್ಕೊಂಡಿದ್ದೀವಿ. ರಿವರ್ಸ್ ಮಾಡ್ಕೊಂಡ್ಮೇಲೆ ರಿಕ್ವೈರ್ಡ್ ಈಕ್ವೇಷನ್ ಪ್ರಕಾರ ನಮಗೇನು ಬೇಕು ಬರ್ಕೊಳ್ರಿ. ಬೇಡ್ದಲೇ ಇರೋದು ಆಪೋಸಿಟ್ ಸೈಡಲ್ಲಿದ್ದರೆ ಕ್ಯಾನ್ಸಲ್ ಮಾಡಿರಿ. ಅಂದರೆ 6 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟೆಂಟ್ ಸೈಡ್, ಪ್ರಾಡಕ್ಟ್ ಸೈಡ್ ಕ್ಯಾನ್ಸಲ್ ಆಯಿತು. 3 ಮೋಲ್ ಆಫ್ ವಾಟರ್ ರಿಯಾಕ್ಟೆಂಟ್ ಸೈಡ್, 3 ಮೋಲ್ ಆಫ್ ವಾಟರ್ ಪ್ರಾಡಕ್ಟ್ ಸೈಡ್ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿರಿ, 6 + 1.5 7.5 ವಾಟರ್ ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡಲ್ಲಿ. ಇಲ್ಲಿ 15/2 ಅಂದರೆ 7.5 ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿದೆ. ಕ್ಯಾನ್ಸಲ್ ಮಾಡಿ ಮಿಕ್ಕಿರೋದು ಬರ್ಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಂಥಾಲ್ಪಿ ಸಿಗುತ್ತೆ. ಸೊ ಇವು ಸ್ವಲ್ಪ ಥರ್ಮೋಡೈನಮಿಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಪ್ರಾಕ್ಟೀಸ್ ದಿಸ್ ಕ್ವಶನ್ಸ್ ಟು ಗೆಟ್ ಗುಡ್ ಮಾರ್ಕ್ಸ್. ಥ್ಯಾಂಕ್ ಯು.